श्रीगुरुभ्यो नमः श्रीपरमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः श्रीवेदव्यासाय नमः। ಹರಿಭಕ್ತಿ ಸಾರ ಇದು ಕನಕದಾಸರ ಒಂದು ದಯೆ. ಮಹಾನುಭಾವರು ನಮಗೆ ಎಷ್ಟು ಚೆನ್ನಾಗಿ ತತ್ವಗಳ ಉಪದೇಶವನ್ನ ಮಾಡಿದ್ದಾರೆ. ಭಾಗವತದ ಸಾರ ಇದು. ಹರಿಭಕ್ತಿ ಸಾರ ಅಂದ್ರೆ ಭಾಗವತದ ಸಾರ. ವಿಶೇಷವಾಗಿ ಪರಮಾತ್ಮನ ಸ್ತೋತ್ರವನ್ನ ಕನ್ನಡ ಪದ್ಯದಲ್ಲಿ ಮಾಡಿಕೊಟ್ಟಿದ್ದಾರೆ. ಯಥಾಮತಿ ಯಥಾಶಕ್ತಿ ಅದನ್ನ ನಿರೂಪಣೆ ಮಾಡೋಣ. ಈ ಒಂದು ಕಾರ್ಯವನ್ನ ಗಣಪತಿ ಅಂತರ್ಗತ ಭಾರತೀರಾಮನ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ನರಸಿಂಹಾಭಿನ್ನ ವಿಶ್ವಂಬರ ಮೂರ್ತಿ ನಿರ್ವಿಘ್ನವಾಗಿ ನಡೆಸಿಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಮಂಗಳ ಪದ್ಯ. ಶ್ರೀಯರಸಗಾಂಗೇಯನುತ ಕೌಂತೇಯ ವಂದಿತ ಚರಣ ಕಮಲದ ಲಾಲಯ ತಾಂಬಕ ರೂಪ ಚಿನ್ಮಯ ದೇವಕೀ ತನಯ ರಾಯ ರಘುಕುಲವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚೆನ್ನಿಗರಾಯ ಚತುರೋಪಾಯ ರಕ್ಷಿಸು ನಮ್ಮನ ನವರತ. ಹಾಗೆಂತ ಮೊದಲನೇ ಪದ್ಯ. ಪರಮಾತ್ಮ ಲಕ್ಷ್ಮೀಪತಿಯಾಗಿದ್ದಾನೆ, ಶ್ರೀಯರಸ ಅಂತ ಹೇಳಿದ್ದಾರೆ. ಭೀಷ್ಮ ಸನ್ನುತ, ಭೀಷ್ಮಾಚಾರ್ಯರಿಂದ ಸ್ತೋತ್ರ ಮಾಡಲ್ಪಟ್ಟವ. ಅಂದರೆ ಭೀಷ್ಮಾಚಾರ್ಯರು ವಿಷ್ಣು ಸಹಸ್ರನಾಮ ಮುಂತಾದ ಸ್ತೋತ್ರಗಳಿಂದ ಪರಮಾತ್ಮನನ್ನ ಸಂತೋಷಪಡಿಸಿದರು. ಹಾಗೆ ಪಾಂಡವ ವಂದಿತ ಚರಣ, ಹಾಗೆಂತ ಅಂದ್ರೆ ಪಾಂಡವರಿಂದ ಸೇವಿಸಲ್ಪಟ್ಟ ಪಾದ ಕಮಲ ಉಳ್ಳವ. ತಾವರೆಯ ದಳದಂತೆ ವಿಶಾಲವಾದ ಕಣ್ಣುಗಳು ಉಳ್ಳವ ಜ್ಞಾನಮೂರ್ತಿ ಪರಮಾತ್ಮ. ದೇವಕೀ ತನಯ, ದೇವಕಿಯ ಮಗನಾಗಿ ಅವತಾರ ಮಾಡಿದ ಶ್ರೀಕೃಷ್ಣ ಅಂತ ಕೃಷ್ಣನ ಸ್ತೋತ್ರ. ರಘುಕುಲದ ರಾಜಾದಿರಾಜ ಶ್ರೀರಾಮಚಂದ್ರ, ಬ್ರಾಹ್ಮಣ ಪ್ರಿಯ ವಿಶ್ವಾಮಿತ್ರಾದಿ ಅನೇಕ ಸಜ್ಜನರಿಗೆ ಅನುಗ್ರಹ ಮಾಡಿದ ಮಹಾನುಭಾವರು ಶ್ರೀರಾಮಚಂದ್ರ ಮೂರ್ತಿ. ಸುರಪುರ ನಿವಾಸ ಅಂತ ಹೇಳ್ತಾರೆ. ಸುರಪುರ ಅಂದ್ರೆ ಟಿಪ್ಪಣಿಯಲ್ಲಿ ಬೇಲೂರು ಅಂತ ಹೇಳ್ತಾರೆ. ಬೇಲೂರ ವಾಸ ಅಂತ. ಸುಂದರಾಗ ಚೆನ್ನಕೇಶವ, ಹಾಗೆ ಅಂತ. ಜಾನ್ಮೆಯ ಉಪಾಯಶೀಲ ಅಂತ ಪರಮಾತ್ಮ ನಮ್ಮನ್ನ ಸದಾ ರಕ್ಷಣೆ ಮಾಡಲಿ, ಹಾಗೆ ಅಂತ. ಅಲ್ಲಿ ಚೆನ್ನಿಗರಾಯ ಚತುರೋಪಾಯ ಅಂತ ಇದೆ ನೋಡಿ. ಚತುರೋಪಾಯ ಅಂದ್ರೆ 4 ವಿಧವಾದ ಉಪಾಯ ಇದೆ ಅಂತ. ಅದನ್ನ ಚೆನ್ನಾಗಿ ರಾಮ ಮತ್ತು ಕೃಷ್ಣ ಇಬ್ಬರು ತೋರಿಸಿಕೊಟ್ಟಿದ್ದಾರೆ. ಯಾವ್ದದು ಚತುರೋಪಾಯ? ಹಾಗೆಂದ್ರೆ ಸಾಮ ದಾನ ಭೇದ ದಂಡ, ಹಾಗೆ ಅಂತ. ಇದ್ದಕ್ಕಿದ್ದಾಗಿ ಯುದ್ಧಕ್ಕೆ ಅಂತ ಹೋಗ್ಬಿಡ್ಬಾರ್ದಂತ. ಸಾಮ, ಒಳ್ಳೆ ಮಾತಾಡಬೇಕು. ಪರಸ್ಪರ ಕೃಷ್ಣ ದೂತನಾಗಿ ಹೋದ ನೋಡಿ, ಹನುಮಂತನನ್ನ ದೂತನಾಗಿ ಕಳಿಸಿದ ನೋಡಿ. ಇದೆಲ್ಲ ಸಾಮೋಪಾಯ. ಸಾಮ ದಾನ, ಏನಾದ್ರು ಒಂದು ದಾನವನ್ನ ಕೊಟ್ಟಾದ್ರೂ ಜೊತೆಗೆ ಇರಬೇಕು ಅಂತ ಹೇಳ್ತಾರೆ. ವಸುದೇವ ಮಾಡಿದ ನೋಡಿ, ತನ್ನ ಮಕ್ಕಳನ್ನೆಲ್ಲ ತಾನು ಕೊಡ್ತೇನೆ, ದೇವಕಿಯನ್ನ ಬಿಟ್ಟು ಬಿಡು ಅಂತ ಪ್ರಾರ್ಥನೆ ಮಾಡಿದ ನೋಡಿ. ಇದೆಲ್ಲ ಧಾಮ, ಸಾಮ ದಾನ. ಭೇದ ಹಾಗೆಂದ್ರೆ ನೋಡಿ, ಅನೇಕ ಬಾರಿ ಹನುಮಂತ ದೂತನಾಗಿ ಹೋದಾಗಲೂ ರಾವಣನನ್ನ ಹೆದರ್ಸ್ತಾನೆ. ಏನು ಅಂತ? ಸಪುತ್ರ ಮಿತ್ರ ಬಾಂಧವು ವಿನಾಶಮಾಶು ಯಾಸ್ಯಸಿ. ನೀನು ಸೀತೆಯನ್ನ ಕೊಡದೆ ಹೋದರೆ ನಿನ್ನ ಮಕ್ಕಳು ಸಹಿತವಾಗಿ ಎಲ್ಲರೂ ಕೂಡ ಸಾಯಬೇಕಾಗ್ತದೆ, ಹಾಗೆ ಅಂತ. ಅದು ಆ ರೀತಿಯಾಗಿ ಒಂದು ಹೆದರಿಕೆಯನ್ನ ತಂದು ಕೊಡೋದು. ಅದರಿಂದಲಾದರೂ ಕೂಡ ಯುದ್ಧವನ್ನ ಅವಾಯ್ಡ್ ಮಾಡಬಹುದು, ಹಾಗೆ ಅಂತ. ಸಾಮ ದಾನ ಭೇದ. ಇನ್ನು ದಂಡ ಅಂತ. ದಂಡ ಅಂದ್ರೆ ಕೊನೆಯಲ್ಲಿ ಯುದ್ಧ ಮಾಡೋದಷ್ಟೆ. ಇದು ಮಾಡಬೇಕು, ಹಾಗೆ ಅಂತ. ಇದು ಒಂದು ಅಧ್ಯಾಪಕರಿಗೂ ಇರಬೇಕಾದ ಒಂದು ಗುಣ, ತಂದೆ ತಾಯಿಯರಿಗೂ ಇರಬೇಕಾದ್ದು, ಒಂದು ರಾಜನಿಗೂ ಕೂಡ ಇರಬೇಕಾದ್ದು, ಹಾಗೆ ಅಂತ. ಮಕ್ಕಳನ್ನ ಒಮ್ಮಿಂದೊಮ್ಮೆ ಸೀದಾ ಹೊಡಿಯಕ್ಕೆ ಹೋಗ್ಬಿಡಬಾರ್ದು, ಹಾಗೆ ಅಂತ. ಈ ಸಾಮ ದಾನ ಭೇದ ದಂಡ ಚೆನ್ನಾಗಿ ಓದು, ನಿನಗೆ ಗಿಫ್ಟ್ ಕೊಡ್ತೇನೆ, ಹಾಗೆಂತ ಒಳ್ಳೆ ಮಾತಿನಲ್ಲಿ ಹೇಳಿ. ಓದದೇ ಇದ್ರೆ ಏನ್ ತೊಂದರೆ ಆಗ್ತದೆ, ಹಾಗೆಂತಲೇ ಹೇಳಿ. ಅಧಿಕ ಮಾಸದ ವ್ರತಾಚರಣೆ ಮಾಡದೇ ಇದ್ರೆ ಏನ್ ತೊಂದರೆ ಆಗ್ತದೆ, ಅದನ್ನೆಲ್ಲ ಮಕ್ಕಳಿಗೆ ಹೇಳಬೇಕು. ಇದೆಲ್ಲ ಸಾಮಧಾನ ಭೇದದ ಉಪಾಯಗಳು.
ಇಷ್ಟು ಹೇಳಿದಾಗಲೂ ಅವರಿಗೆ ಅರ್ಥ ಆದಾಗಲೂ ಕೂಡ ಅವ್ರು ಮಾಡಿಲ್ಲ ಹಾಗೆಂದ್ರೆ ದಂಡವನ್ನ ಬಳಸಬಹುದು ಹಾಗೆನ್ಬಾರ್ದು. ಪರಮಾತ್ಮ ರಾಮನಾಗಿಯೂ ಕೃಷ್ಣನಾಗಿಯೂ ಇದನ್ನ ಚೆನ್ನಾಗಿ ಮಾಡಿದ ಹಾಗೆ ಅಂತ ಕನಕದಾಸರು ಕೊಂಡಾಡ್ತಾ ಇದ್ದಾರೆ. ಚತುರೋಪಾಯ ಅಂತ ಪರಮಾತ್ಮ ನಮ್ಮನ್ನ ಸದಾ ರಕ್ಷಿಸಲಿ. ರಕ್ಷಿಸು ನಮ್ಮನು ಇದು ಎಲ್ಲ ಪದದಲ್ಲೂ ಬರ್ತದೆ. ರಕ್ಷಿಸು ನಮ್ಮನು ಅನವರತ ಹಾಗೆ ಅಂತ. ಅನವರತ ಅಂದ್ರೆ ಸದಾ ಅಂತ ಅರ್ಥ. ಸದಾ ಪರಮಾತ್ಮ ನಮ್ಮನ್ನ ರಕ್ಷಣೆ ಮಾಡಲಿ. ಪರಮಾತ್ಮ ನಮ್ಮನ್ನ ರಕ್ಷಣೆ ಮಾಡುವುದು ಹೇಗೆ? ಈ ಒಂದು ಉಪಾಯದಿಂದ, ಸಮಾಧಾನ ಭೇದ ದಂಡ, ಈ ಉಪಾಯದಿಂದಲೇ ನಮ್ಮನ್ನ ರಕ್ಷಿಸು ಹಾಗೆ ಅಂತ. ನನಗೆ ಒಳ್ಳೆ ಮಾತು ಹೇಳು, ಗುರುಗಳ ಮುಖಾಂತರ ಒಳ್ಳೆ ಶಾಸ್ತ್ರ ಜ್ಞಾನವನ್ನ ಹುಟ್ಟಿಸು. ಸಾಮ, ಇನ್ನು ನಾನಾ ಜನರಿಗೆ ದಾನವನ್ನ ಕೊಟ್ಟು ನನ್ನ ಪಾಪ ಕಳೆಯುವಂತೆ ಮಾಡು. ಸಾಮ ದಾನ ಭೇದ, ನನಗೆ ನಾನು ತಪ್ಪು ಮಾಡಿದಾಗ ನನಗೆ ಹೆದರಿಕೆ ಆಗುವಂತೆ ಮಾಡು. ಅದಕ್ಕೆ ದೇವರಿಗೆ ಸಹಸ್ರನಾಮದಲ್ಲಿ ಹೇಳ್ತೀವಿ ನೋಡಿ, ಭಯಕೃತ್ ಭಯನಾಶನಃ ಹಾಗೆ ಅಂತ. ಭಯವನ್ನ ಹುಟ್ಟಿಸುವವನೂ ದೇವರು, ಭಯವನ್ನ ನಾಶ ಮಾಡುವವನೂ ದೇವರು. ಅದರಿಂದ ಅದನ್ನು ಬಳಸು. ನಾನು ಇಷ್ಟೆಲ್ಲ ಮಾಡದೇ ಹೋದರೆ ನನ್ನನ್ನ 4 ಜನ ಬೈಲಿ, ನನ್ನ ಹಿರಿಯರು ನನ್ನನ್ನ ಬೈಲಿ, ನಿಂದೆ ಮಾಡಲಿ. ಆ ನಿಂದೆ ಮಾಡುವ ನೆಪದಿಂದಲಾಗಲೂ ಕೂಡ ನಾನು ಸನ್ಮಾರ್ಗದಲ್ಲಿ ಬಂದು ನಿನ್ನ ಜ್ಞಾನ, ನಿನ್ನಲ್ಲಿ ಭಕ್ತಿ ಮಾಡುವ ಭಾಗ್ಯ ನನಗೆ ಬರಲಿ. ಅದೇ ನಿಜವಾದ ರಕ್ಷಣೆ. ಇನ್ನು ಯಾವುದು ಬ್ಯಾಂಕ್ ಡೆಪಾಸಿಟ್, ಸೈಟ್ಗಳು, ಮನೆಗಳು, ಇದು ಯಾವುದು ನಮಗೆ ರಕ್ಷಕ ಅಲ್ಲ. ನಿಜವಾದ ರಕ್ಷಕ ಅಂದ್ರೆ ಪರಮಾತ್ಮನೇ. ಅದರಿಂದ ಅಂತಹ ಪರಮಾತ್ಮ ಸದಾ ನಮ್ಮನ್ನ ರಕ್ಷಣೆ ಮಾಡಲಿ, ಭಕ್ತಿಯಾದಿಗಳನ್ನು ಕೊಟ್ಟು ರಕ್ಷಣೆ ಮಾಡಲಿ ಹಾಗೆ ಅಂತ ಪ್ರಾರ್ಥನೆ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.